ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹೆಚ್ಚಳದ 1,000 ರೂಪಾಯಿ ಆದೇಶವನ್ನು ಹಾಗೂ ವಿವಿಧ ಬೇಡಿಕೆಗಳನ್ನು ಕೂಡಲೇ ಜಾರಿಗೊಳಿಸುವಂತೆ ಆಶಾ ಕಾರ್ಯಕರ್ತರ ಪ್ರತಿಭಟನೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದ ಆಶಾ ಕಾರ್ಯಕರ್ತರು. ರಾಜ್ಯ ಸರ್ಕಾರ ಘೋಷಿಸಿದ ಆಶಾ ಕಾರ್ಯಕರ್ತರ ಕೇಂದ್ರ ಸರ್ಕಾರ ಪ್ರೋತ್ಸಾಹಧನ ಸೇರಿ 10,000 ರೂಪಾಯಿಗಳನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಿದಂತೆ ನಮಗೂ ಕೂಡ ಪ್ರೋತ್ಸಾಹಧನವನ್ನು ನೀಡುವಂತೆ ಒತ್ತಾಯಿಸಿ ರಾಜ್ಯ ವ್ಯಾಪ್ತಿ ನಡೆಯುತ್ತಿರುವ ಆಶಾ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಬುಧವಾರ 13/8/2025 ಹಳಿಯಾಳದಲ್ಲಿ ಪ್ರತಿಭಟನೆ ನಡೆಸಿ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷರಾದ ನೀಲವ್ವ ಎಂ ಬೆಂಡಿಗಿರಿಮಠ್, ಕಾರ್ಯದರ್ಶಿ ರೇಣುಕಾ ಕಾಂಬ್ಳೆ, ಜಿಲ್ಲಾ ಕಾರ್ಯದರ್ಶಿ ಸಂಗೀತಾ ಅಂಗ್ರೊಳ್ಳಿ ಹಾಗೂ ಸುರೇಖಾ ಮೊಗ್ರೆ, ಸಂಗೀತಾ ಕಿತ್ತೂರ್ಕರ್, ಜ್ಯೋತಿ ಪಾಟೀಲ್, ಚಂದ್ರಕಲಾ ಬಂಡಿ, ಜಾಸ್ಮಿನ್ ಗುಡಿಪಾಡಿ, ಸಾವಿತ್ರಿ ಕದಂ ಮೊದಲಾದವರು ಭಾಗಿಯಾಗಿ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ರವಾನಿಸಿದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ 3 ದಿನಗಳ ಒಂದು ಮುಷ್ಕರ ನಡೀತಾ ಇದೆ. 12ನೇ ತಾರೀಕು ಕಾರವಾರದಲ್ಲಿ, 13ನೇ ತಾರೀಕು ನಮ್ಮ ತಾಲೂಕು ಕೇಂದ್ರಗಳಲ್ಲಿ ಮತ್ತು 14ನೇ ತಾರೀಕು ಜಿಲ್ಲಾ ಕೇಂದ್ರದಲ್ಲಿ ಇರ್ತದೆ. ಇವತ್ತು ನಾವು ತಾಲೂಕಾ ತಹಸೀಲ್ದಾರ್ ಆಫೀಸ್ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ನಮ್ಮದು ಬೇಡಿಕೆ ಏನಂತಂದರೆ, ನಮ್ಮ ಜನವರಿಯಲ್ಲಿ ನಮ್ಮ ಹೋರಾಟ ನಡೆದಿತ್ತು. ಆ ಹೋರಾಟದಲ್ಲಿ ಅವರು ಘೋಷಣೆ 10,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದರು. ಆ ಘೋಷಣೆ ನುಡಿದಂತೆ ಅವರು ಮುಖ್ಯಮಂತ್ರಿಗಳು ನಡೆದಿಲ್ಲ. ಆ ಘೋಷಣೆ ಮಾಡಿದಂಥದ್ದನ್ನು ಆದೇಶ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಈ ಪರ್ಫಾರ್ಮೆನ್ಸ್ ಬೇಸ್ ಅಂಥೇಳಿ ತೆಗೆದು ಆಶಾಗಳನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಅದನ್ನು ಕೈ ಬಿಡಬೇಕು ಅವರು. ಮತ್ತು ಇದು ಜನಸಂಖ್ಯೆ ಆಧಾರದ ಮೇಲೆ ಅಂಥೇಳಿ ಅದನ್ನೊಂದು ಇದನ್ನು ಮಾಡಿದ್ದಾರೆ. ಅದನ್ನು ಕೈ ಬಿಟ್ಟು ಆಶಾಗಳನ್ನ ಯಾವ ಆಶಾ ಇದ್ದರೂ ಕೂಡ ಯಾರನ್ನು ಕೆಲಸದಿಂದ ತೆಗಿಬಾರ್ದು. ಆಮೇಲೆ 60 ವರ್ಷ ಮೇಲ್ಪಟ್ಟಂಥ ಆಶಾ ಕಾರ್ಯಕರ್ತರಿಗೆ ಇಡಿಗಂಟು ಕೊಡದೇನೆ ಹಾಗೆ ಕೆಲಸದಿಂದ 15 ವರ್ಷ ಕೆಲಸ ಮಾಡಿದರೂ ಕೂಡ ಅವರಿಗೆ ಹಾಗೆ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಅದನ್ನು ಅವ್ರಿಗೆ ಇಡಗಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಇಲ್ಲಿ ನಮ್ಮದು ಆಶಾ ಸಾಫ್ಟ್ನಲ್ಲಿ ಬರುವಂಥದ್ದು ಏನೇನು ಪ್ರಾಬ್ಲಮ್ಸ್ ಇದಾವಲ್ಲ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅವರು. ಮತ್ತು RCH ಪೋರ್ಟಲ್ನಲ್ಲಿ ಇರೋವಂಥದ್ದನ್ನು. ಆಮೇಲೆ ಇವಾಗ ನಾವು ಕೇಳ್ಕೊತಾ ಇರೋದು 10,000 ರೂಪಾಯಿ ಫಿಕ್ಸ್ ಮಾಡಿರೋದನ್ನು ಆದಷ್ಟು ಬೇಗ ನಮಗೆ ಜಾರಿಗೆ ತರಬೇಕು. ಮತ್ತು ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹನ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರದವರು ಆದಷ್ಟು ಬೇಗ ಅನುಮೋದನೆ ಕೊಟ್ಟು ಅದನ್ನು ಕಾರ್ಯಗತಗೊಳಿಸ್ಬೇಕಂತೇಳಿ ನಾವು ಇಲ್ಲಿ ಈ ಮನವಿ ಕೊಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಮಾರ್ಚ್ ಬಜೆಟಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ 1,000 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಅದನ್ನು ಕೂಡ ನಮ್ಮ ಆಶಾ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ 1,000 ರೂಪಾಯಿಯನ್ನು ಕೊಡೋದನ್ನು ಜಾರಿಗೆ ತರಬೇಕಂತ